ದಲಿತರಿಗೆ ಸಮಾಧಿ ಕಟ್ಟಿ ಸಿದ್ದರಾಮಯ್ಯ ಸಿಎಂ ಆದ್ರು. ಈಗಲಾದ್ರೂ ದಲಿತರ ಪರ ಸಿಎಂ ಧ್ವನಿ ಎತ್ತಬೇಕಿತ್ತು. ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಸಿಎಂ. ಮೈಸೂರಿನಲ್ಲಿ ಕೈ ವಿರುದ್ಧ ಮುಗಿಬಿದ್ದಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ನೋಡಿ, ಒಂದು ಕಡೆ ಈಗ ಇದು ಯಾವ ರೀತಿಯಾಗಿ ಟರ್ನ್ ಆಗ್ತಾ ಇದೆ ಅಂತ. ದಲಿತರಿಗೆ ಸಮಾಧಿ ಕಟ್ಟಿ ಸಿಎಂ ಆಗ್ಬಿಟ್ರು ಸಿದ್ದರಾಮಯ್ಯನವರು ಅಂತ. ಈಗಲಾದ್ರೂ ದಲಿತರ ಪರ ಸಿಎಂ ಧ್ವನಿ ಎತ್ತಬೇಕಾಗಿತ್ತು. ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಸಿಎಂ. ಮೈಸೂರಿನಲ್ಲಿ ಕೈ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಮುಗಿಬಿದ್ದಿದ್ದಾರೆ. ಈ ರೀತಿಯಾದಂತಹ ಅನೇಕ ಮಾತುಗಳಿಗಾಗಲೇ ಆರಂಭ ಆಗ್ಬಿಟ್ಟಿದೆ. ವಿಜಯೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ, 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ, 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ. ಇನ್ನು ದಲಿತರಿಗೆ ಸಮಾಧಿ ಕಟ್ಟಿ ಸಿದ್ದರಾಮಯ್ಯ ಸಿಎಂ ಆದ್ರು. ಈಗಲಾದ್ರೂ ದಲಿತರ ಪರ ಸಿಎಂ ಧ್ವನಿ ಎತ್ತಬೇಕಿತ್ತು. ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಸಿಎಂ. ಹೀಗಂತ ಮೈಸೂರಿನಲ್ಲಿ ಕೈ ವಿರುದ್ಧ ಮುಗಿಬಿದ್ದಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಈ ವಿಚಾರ ಕುರಿತಂತೆ ಮಾತನಾಡಿದ್ದಾರೆ ಸುದೀರ್ಘವಾಗಿ. ದಲಿತರಿಗೆ ಸಮಾಧಿ ಕಟ್ಟಿ ಸಿದ್ದರಾಮಯ್ಯ ಸಿಎಂ ಆದ್ರು. ಈಗಲಾದ್ರೂ ದಲಿತರ ಪರ ಸಿಎಂ ಧ್ವನಿ ಎತ್ತಬೇಕಾಗಿತ್ತು ಅಂತ ಹೇಳಿರೋದಿಲ್ಲಿ ಛಲವಾದಿ ನಾರಾಯಣ ಸ್ವಾಮಿ. ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ, 78 ವರ್ಷಗಳಾಯಿತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನ
ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ